ತೋಳಿನ ಚರ್ಮದಲ್ಲಿ ಅಳವಡಿಸಿದರೆ ಗರ್ಭ ಕಟ್ಟುವಿಕೆ ತಡೆಯುತ್ತದೆ. ಎಫ್ಪಿಎ ಇಂಡಿಯಾ ಧಾರವಾಡ ಶಾಖಾ ಕಚೇರಿಯಲ್ಲಿ ವಿಶ್ವ ಗರ್ಭ ನಿರೋಧಕ ದಿನಾಚರಣೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುರಾಜ್ ಮಾಡುವ ನಮಸ್ಕಾರಗಳು. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಧಾರವಾಡ ಶಾಖೆಯ ಸ್ಪ್ರಿಂಟ್ ಯೋಜನೆ ಅಡಿಯಲ್ಲಿ ವಿವಿಧ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಅಂತಾರಾಷ್ಟ್ರೀಯ ಸುರಕ್ಷಿತ ಗರ್ಭಪಾತ ದಿನಾಚರಣೆಯನ್ನು ಆಚರಿಸಿತು. ಇದರ ಕುರಿತಂತೆ ನಾಗರಿಕರಿಗೆ ಅರಿವು ಮೂಡಿಸಲು ಜನಜಾಗೃತಿ ಚಟುವಟಿಕೆಗಳಾದ ರ್ಯಾಲಿ, ಸಿಗ್ನೇಚರ್ ಕ್ಯಾಂಪೇನ್, ಸಭೆ ಸಮಾರಂಭಗಳನ್ನು ಆಯೋಜಿಸಲಾಗಿತ್ತು. ಇದರ ನೇತೃತ್ವವನ್ನು ಎಫ್ಪಿಎ ಇಂಡಿಯಾ ಧಾರವಾಡ ಶಾಖಾ ವ್ಯವಸ್ಥಾಪಕಿ ಸುಜಾತಾ ಅನೀಶ್ ಶೆಟ್ಟರ್ ವಹಿಸಿಕೊಂಡು ಮಾತನಾಡಿದರು. ಹೆಚ್ಚೆಚ್ಚು ಮಕ್ಕಳ ಬೇಕೆಂಬ ಹಂಬಲದಲ್ಲಿರುವ ದಂಪತಿಗಳು ಅವರವರ ಕುಟುಂಬ ಆರೋಗ್ಯದ ಮೇಲೆ ಮತ್ತು ಆರ್ಥಿಕ ಪರಿಸ್ಥಿತಿ ಮೇಲಾಗುವ ದುಷ್ಪರಿಣಾಮಗಳ ಕುರಿತು ಹೇಳಿದರು. ವಿಜ್ಞಾನ ತಂತ್ರಜ್ಞಾನ ಯುಗದಲ್ಲಿ ಸುರಕ್ಷಿತ ಗರ್ಭಪಾತಕ್ಕಾಗಿ ಅನೇಕ ವಿನೂತನ ಉಪಕರಣಗಳು ಲಭ್ಯವಿವೆ. ಇವುಗಳ ಸದುಪಯೋಗ ಪಡಿಸಿಕೊಂಡು ಕುಟುಂಬ ಆರೋಗ್ಯ ಮತ್ತು ಆರ್ಥಿಕತೆ ಬೆಳವಣಿಗೆಗಾಗಿ ಶ್ರಮಿಸಬೇಕೆಂದರು. ಎಫ್ಪಿಎ ಇಂಡಿಯಾ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಿಸುತ್ತಿದೆ ಎಂದು ಸುಜಾತಾ ಅನೀಶ್ ಶೆಟ್ಟರ್ ತಿಳಿಸಿದರು. ವೈದ್ಯಾಧಿಕಾರಿ ಡಾಕ್ಟರ್ ನಸರೀನ್ ಹೊನ್ನಳ್ಳಿ ಮಾತನಾಡಿ, ಗರ್ಭ ನಿರೋಧಕ ತಡೆಗಟ್ಟುವಿಕೆ ವಿಧಾನಗಳಲ್ಲಿ ಬಹಳಷ್ಟು ಮಾರ್ಗಗಳಿವೆ. ವೈದ್ಯರ ಸಲಹೆ ಸೂಚನೆ ಪಡೆದು ಆರೋಗ್ಯ ತಪಾಸಣೆ ಮಾಡಿಕೊಂಡು ಔಷಧಿಗಳನ್ನು ಉಪಯೋಗಿಸುವುದು ಅತ್ಯುತ್ತಮ ಬೆಳವಣಿಗೆ. ತಂತ್ರಜ್ಞಾನ ವಿಜ್ಞಾನ ಇತ್ತೀಚೆಗೆ ಗರ್ಭ ನಿರೋಧಕ ವಿಧಾನಗಳಲ್ಲಿ ಹೊಸ ಆವಿಷ್ಕಾರಗಳ ಮೂಲಕ ಯಾವುದೇ ಅಪಾಯವಿಲ್ಲದ ಸರಳ ಸೂಕ್ತ ಉಪಕರಣಗಳನ್ನು ಕಂಡುಹಿಡಿದಿವೆ. ಇವುಗಳಲ್ಲಿ ಇಂಪ್ಲಾಂಟ್ಸ್ ಅಂದರೆ ಇಂಪ್ಲನೋನ್ NXT ಎಂಬುದು ಅತ್ಯಂತ ಸರಳ ಅಳವಡಿಕೆ ವಿಧಾನವಾಗಿದೆ ಎಂದು ಡಾಕ್ಟರ್ ನಸರೀನ್ ಹೇಳಿದರು. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಧಾರವಾಡ ಶಾಖಾ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಈ ಜನಜಾಗೃತಿ ಕಾರ್ಯಕ್ರಮದಲ್ಲಿ 6 ಜನ ಮಹಿಳೆಯರಿಗೆ ಇಂಪ್ಲನೋನ್ NXT ಅಳವಡಿಸಲಾಯಿತು. ಬಂದಂತ ಪುರುಷ ಮತ್ತು ಮಹಿಳೆಯರಿಗೆ ಗರ್ಭ ನಿರೋಧಕಗಳ ಕುರಿತಂತೆ ಸಮಗ್ರ ಮಾಹಿತಿಯನ್ನ ನೀಡಲಾಯಿತು. ಎಫ್ಪಿಎ ಇಂಡಿಯಾ ಧಾರವಾಡ ಶಾಖಾ ಕಚೇರಿ ಹಮ್ಮಿಕೊಂಡಿದ್ದ ವಿಶ್ವ ಗರ್ಭ ನಿರೋಧಕ ದಿನಾಚರಣೆ ಸಮಾರಂಭದಲ್ಲಿ ಸಂಯೋಜಕರಾದ ಶಿಲ್ಪಾ ಅದರ್ಗುಂಚಿ, NF ಮಡಿವಾಳರ್, ಆಶಾ ಕೋರಿಶೆಟ್ಟರ್, ಪ್ರಕಾಶ್ ಜೋಡಳ್ಳಿ, ಬಸಮ್ಮ ದೇಸಾಯಿ ಸೇರಿದಂತೆ Today, 26 September, world is observing World Contraception Day. Family Planning Association of India, Dharwad branch, celebrated this World Contraception Day by counseling the couples on contraception who are willing to come forward for the contraception. 6 women accepted Implanon NXT contraceptive, and the 6 women got inserted with this Implanon. The Family Planning Association of India observed this day by taking rallies in Dharwad, in rural areas and in urban areas, in order to make the community aware about the contraceptives available and the newer contraceptives which have been added in the basket. In the same way, FPI also celebrated this day by taking up signature campaigns for various groups like Belaku Mahila Sangha, SKDRDP groups and other self-help groups. The community was also given awareness on all the contraceptions by demonstrating the contraceptives available. My right, my choice, Nanna Deha, Nanna Aike, Nanna Hakku. Family planning, saves life. ಕುಟುಂಬ ಯೋಜನೆ ಉಳಿಸುವುದು ನಮ್ಮ ಜೀವನ. Sexual and reproductive rights are access to contraceptives, empower for all. ವೀಕ್ಷಕರೇ, ನಾವು ಈಗ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಧಾರವಾಡ ಆಸ್ಪತ್ರೆಯ OT ಆಪರೇಷನ್ ಥಿಯೇಟರ್ದಿಂದ ನೇರವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಯಾವ ರೀತಿ ಈ ಅತ್ಯಾಧುನಿಕ ಒಂದು ಗರ್ಭ ನಿರೋಧಕ ಉಪಕರಣವನ್ನು ಯಾವ ರೀತಿ ಈಸಿ ಮೆಥಡ್ನಲ್ಲಿ ಈ ಹೆಣ್ಣುಮಗಳ ಬಲಗೈ ತೋಳಿನಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರಂತ ನೀವೇ ನೋಡಿ. ಈಗ ಈ ಇಂಪ್ಲಾನೋನ್ NXT ಎಂಬ ಈ ಗರ್ಭ ನಿರೋಧಕ ತಡೆ
ಈ ಎಷ್ಟು ಚಿಕ್ಕ ಗಾತ್ರದಲ್ಲಿರುತ್ತದೆ ಅಂದರೆ ಅದು ನೋಡಿ, ನಾವು ನಿಮಗೆ OT ಆಪರೇಷನ್ ಥಿಯೇಟರ್ದಿಂದ ನೇರವಾಗಿಯೇ ತೋರಿಸ್ತಾ ಇದ್ದೀವಿ. ನೋಡಿ ಇಲ್ಲಿ ಯಾವ ರೀತಿ ವೈದ್ಯಾಧಿಕಾರಿಗಳು ಈ ನೋಡಿ ಈಗೇನು ತೆಗೆದರಲ್ಲ ಅದು ಸೂಜಿ ಅಷ್ಟು ಈ ಕಡ್ಡಿ ಗಾತ್ರದಷ್ಟೇ ಇರುತ್ತೆ. ಅದನ್ನು ಚರ್ಮದ ಕೆಳಗಡೆ ಸೇರಿಸಲು ಒಂದು ಅತ್ಯಾಧುನಿಕ ಯಂತ್ರವನ್ನು ಇಡಲಾಗಿರುತ್ತೆ ಮೇಲ್ಗಡೆ. ಅದನ್ನು ನೋಡಿ ನಾವೀಗ ಆಪರೇಷನ್ ಥಿಯೇಟರ್ದಿಂದ ನೇರವಾಗಿಯೇ ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಹೆಣ್ಣು ಮಗಳ ಬಲಗೈ ತೋಳಿನಲ್ಲಿ ಈ ಇಂಪ್ಲನೋನ್ NXT ಈ ಗರ್ಭ ನಿರೋಧಕ ತಡೆ ಉಪಕರಣ ಸಣ್ಣ ಸೂಜಿ ಗಾತ್ರದಲ್ಲಿರುತ್ತೆ. ಇದು ಈ ಬೆಂಕಿ ಕಡ್ಡಿ ಗಾತ್ರದಲ್ಲಿರುತ್ತೆ. ನೋಡಿ ಯಾವ ರೀತಿ ಚರ್ಮದ ಕೆಳಗಡೆನೇ ಸೇರಿಸ್ತಾ ಇದ್ದಾರೆ. ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಅದನ್ನು ನೋವು ಆಗಲಾರದ ಹಾಗೆ ಅದಕ್ಕೆ ಒಂದು ಮರಕಳಿಕೆ ಒಂದು ಇಂಜೆಕ್ಷನನ್ನು ಮೊದಲು ಕೊಟ್ಟಿರ್ತಾರೆ. ಆ ಭಾಗದಲ್ಲಿ ಯಾವ ರೀತಿ ಅದನ್ನು ಸೇರಿಸ್ತಾ ಇದ್ದಾರೆ ನೋಡಿ. ಮುಂದೆ ವೈದ್ಯಾಧಿಕಾರಿಗಳು ಹೇಳೋ ಪ್ರಕಾರ ಯಾವುದೇ ರೀತಿ ಅಪಾಯ ಇಲ್ಲ. ನೀವು ಬೇಕಾದಂಥ ಹಾರ್ಡ್ ವರ್ಕು, ಸಾಫ್ಟ್ ವರ್ಕು, ಯಾವುದೇ ರೀತಿಯ ಕೆಲಸಗಳನ್ನು ಮಾಡ್ಬೋದು. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಮುಂದೆ ವೈದ್ಯಾಧಿಕಾರಿಗಳು ಇದರ ಕುರಿತು ನಿಮಗೆ ತಿಳಿಸ್ತಾ ಇದ್ದಾರೆ. ನೋಡಿ, FPA ಧಾರವಾಡ ಶಾಖೆ ಆಸ್ಪತ್ರೆಯಿಂದ ನೇರವಾಗಿ OT ಆಪರೇಷನ್ ಥಿಯೇಟರ್ದಿಂದನೇ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಇಂಪ್ಲನೋನ್ NXT ಅಂಡಾಣುವಿನ ಫಲವತ್ತತೆಯನ್ನು ತಡೆಗಟ್ಟಿ ಗರ್ಭಕೋಶದ ದ್ರವವನ್ನು ದಪ್ಪಗೊಳಿಸಿ ವೀರ್ಯಾಣುಗಳು ಪ್ರವೇಶಿಸಲಾರದಂತೆ ನೋಡಿಕೊಳ್ಳುತ್ತವೆ. ಈ ರೀತಿ ಈ ಗರ್ಭಧಾರಣೆಯನ್ನು ತಡೆಗಟ್ಟುತ್ತದೆ. ಇದು ಗರ್ಭಚೀಲದ ಲೈನಿಂಗ್ ಏನಿರ್ತದಲ್ಲ, ಪ್ರತಿ ತಿಂಗಳ ಒಂದು ಸ್ಪಾಂಜಿ ಟಿಶ್ಯೂ ಡೆವಲಪ್ ಆಗ್ತದೆ ಪಾಪುವನ್ನು ರಿಸೀವ್ ಮಾಡಲಿಕ್ಕೆ. ಆ ಸ್ಪಾಂಜಿ ಟಿಶ್ಯೂ ಡೆವಲಪ್ಮೆಂಟ್ ಅಥವಾ ಒಂದು ಬೆಡ್ ತಯಾರಿಕೆಯನ್ನು ತಡೆಗಟ್ತದೆ. ಹೀಗಾಗಿ ಇಂಪ್ಲಾಂಟೇಷನ್ ಆಗೋದಿಲ್ಲ, ಗರ್ಭ ನಿಲ್ಲುವುದಿಲ್ಲ. ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಮುಟ್ಟೆ ಆಗಿಲ್ಲ ಅಂತ ಬರ್ತಾರೆ ಒಬ್ಬೊಬ್ರು ಏನು ಎದಕ್ಕೆ ಬರ್ತಾರೆ ಅಂದರೆ ಅತಿ ಸ್ವಲ್ಪ ರಕ್ತಸ್ರಾವ ಆಗ್ತಾ ಇದೆ, ಮಧ್ಯದಲ್ಲಿ ಬ್ಲೀಡಿಂಗ್ ಇದೆ ಅಂತ ಬರ್ತಾರೆ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ್ಬಿಟ್ರೆ ಅವರು ವೆರಿ ವೆಲ್ ದೇ ಆರ್ ಕನ್ವಿನ್ಸ್ಡ್, ಮತ್ತು ಕಂಟಿನ್ಯೂಸ್ ಆಗಿ ಅವರು 3 years ತನಕ ಯೂಸ್ ಮಾಡ್ತಾರೆ. ಒಬ್ಬೊಬ್ಬರಿಗೆ 2 ವರ್ಷದ ನಂತರನೂ ಪಾಪು ಬೇಕಂದರೆ ನಾವು ಬಿಟ್ಟರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಮಂತ್ ಪ್ರೆಗ್ನೆಂಟ್ ಆಗ್ತದೆ. ಫರ್ಟಿಲಿಟಿ ಇಮಿಡಿಯೇಟ್ಲಿ ರಿಟರ್ನ್ ಆಗ್ತದೆ. ಮತ್ತು ಎಷ್ಟು ಎಫಿಷಿಯೆಂಟ್ ಇದೆ ರೀ, ಸಾಮಾನ್ಯವಾಗಿ ಪ್ರಾಪರ್ಟಿ ಜೊತೆಗೇನು ಪ್ರೆಗ್ನೆಂಟ್ ಆಗ್ತಾರೆ, ಒಂದೊಂದ್ಸಲ ಆಪರೇಷನ್ ಮಾಡಿದ ನಂತರನೂ ಪ್ರೆಗ್ನೆಂಟ್ ಆಗ್ತಾರೆ ಅಂತ ಕೇಳಿರ್ಬೋದು ನೀವು. ಪ್ರಾಪರ್ಟಿ ಜೊತೆಗೆ ಪ್ರೆಗ್ನೆಂಟ್ ಆಗೋದೂ ಇದೆ, ಮತ್ತು ಆಪರೇಷನ್ ಮಾಡಿದ ನಂತರನೂ 1000ನಲ್ಲಿ ಒಬ್ಬರಿಗೆ ಮತ್ತೆ ಟ್ಯೂಬ್ ಕುಡ್ಕೊಂಡು ಪ್ರೆಗ್ನೆನ್ಸಿ ಆಗ್ಬೋದು. ಆದರೆ ಇಂಪ್ಲನೋನ್ NXT-ನಲ್ಲಿ 99% ಎಫಿಕಸಿ ಇದೆ. ಇದರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಬಹಳ ಕಡಿಮೆ, ಬರೀ 1% ಇದೆ. ಅದಕ್ಕಾಗಿ ಪೀಪಲ್ ಆರ್ ಅಡಾಪ್ಟಿಂಗ್ ದಿಸ್ ನ್ಯೂ ಮೆಥಡ್. ಆ್ಯಂಡ್ ಈಗ ಯಾವಾಗಲೂ ಪದೇ ಮುಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಒಂದ್ಸಲ ಯಾವಾಗಾದ್ರೂ ಸ್ನಾನ ಮಾಡುವಾಗಿ ಮುಟ್ಕೊಂಡು ನೋಡ್ಬೋದು. ನಮ್ಮಲ್ಲಿ ಎಷ್ಟೋ ಹೆಣ್ಮಕ್ಳು ಗೌಂಡಿ ಕೆಲಸ ಮಾಡೋರು, ಒಂದು ಗೋವಾದ ಕ್ಲೈಂಟು ಅಂದರೆ ಫಾಲೋಪಿಗೆ ಬಂದಿದ್ರು, ಆರಾಮಾಗಿ ಅವರು ಬುಟ್ಟಿಯನ್ನು ಎತ್ತಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಎಷ್ಟೋ ನಮ್ಗೆ ಹಳ್ಳಿ ಹೆಣ್ಮಕ್ಳು ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಯಾವ ಥರ ಸಮಸ್ಯೆ ಆಗಿಲ್ಲ ಇಂದಿನ ತನಕ, ಮುಂದೇನೂ ಆಗುವುದಿಲ್ಲ. ಅದಕ್ಕಾಗಿ ನಿಮಗೆ ಕಳಕಳಿಯ ವಿನಂತಿ ಅಂದರೆ ಪದೇ ಮಕ್ಕಳೇ ಆಗೋಕ್ಕಿಂತ ಅಂತರವಿಡಲಿಕ್ಕೆ ಇದು ಒಂದು ಹೊಸ ವಿಧಾನ ಬಂದಿದೆ. ಇದನ್ನು ಸದುಪಯೋಗ ಮಾಡಲಿಕ್ಕೆ ನೀವು ಮುಂದೆ ಬರಬೇಕಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಮೇಡಮ್, ಅದು ಪ್ಲಾಂಟ್ ಮಾಡಲಿಕ್ಕೆ ಎಷ್ಟೊತ್ತು ಟೈಮ್ ಹಿಡಿತದೆ? ಹಾರ್ಡ್ಲಿ 10 to 15 minutes. ತಯಾರಿ ಮಾಡಲಿಕ್ಕೆ ಒಂದ್ಸಲ ಆ ಏರಿಯಾನು ನಾವು ಕ್ಲೀನ್ ಮಾಡ್ತೀವಿ, ಬೆಟರಿನ್ ಸೊಲ್ಯೂಷನಿಂದ ಕ್ಲೀನ್ ಮಾಡಿ, ಮತ್ತು ಲೋಕಲ್ ಅನೆಸ್ಥೇಷಿಯಾ ಕೊಟ್ಟು 1 minute ಕಾಯ್ತೀವಿ. ಲೋಕಲ್ ಇಫೆಕ್ಟ್ ಬಂದ ಮೇಲೆ ಮುಟ್ಟಿ ನೋಡ್ತೀವಿ. ಅದಕ್ಕೆ ಅಮ್ಮ ನಿನ್ಗೆ ಏನಾರು ಸೆನ್ಸೇಷನ್ ಬರ್ತಾ ಇದೆ, ನೋವಾಗ್ತಾ ಇದೆ ಅಂದ್ಕೊಳ್ಳೆ ಮುಟ್ಟಿ ನೋಡಿದಾಗ ಅವಳು ಏನೂ ನನಗೆ ಫೀಲಿಂಗ್ ಇಲ್ಲ ಅಂದಾಗ ಸ್ಲೋಲಿ ನಾವು ಇದು ಟ್ರಿಗರ್ ಯೂಸ್ ಮಾಡಿ ಇದರಿಂದ ಪ್ಲಾಸಿಬೋ ಅಂತ ಇದು ಡೆಮೋ ತೋರಿಸ್ಲಿಕ್ಕೆ ಇಟ್ಟಿದ್ದೇವೆ. ಯಾಕಂದರೆ ನಾವು FPI ಒಂದು ಟ್ರೈನಿಂಗ್ ಸಂಸ್ಥೆ ಆಗಿದ್ದೇವೆ ಗೌರ್ಮೆಂಟ್ ಸೆಕ್ಟರ್ನಲ್ಲಿ. ನಮ್ಮ ಟ್ರೈನಿಂಗ್ ಎಮರಿಟಸ್ ಡಾಕ್ಟರ್ ರತ್ನಮಾಲಾ ದೇಸಾಯಿ ಮೇಡಮ್ ನೀವು ಕೇಳಿರ್ಬೋದು, ಅವರಿದ್ದಾರೆ. ಅವರು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಟ್ರೈನ್ ಮಾಡಿದ್ದಾರೆ. ಪ್ಲಸ್ ನಾವು ಪ್ರೈವೇಟ್ ಪ್ರಾಕ್ಟೀಷನರ್ಸ್ನಲ್ಲೂ ಬೇರೆ ಹಂತದಲ್ಲಿ ಟ್ರೈನ್ ಮಾಡ್ಕೊತ ಬಂದಿದ್ದೇವೆ. ಧಾರವಾಡನಲ್ಲಿ ಎಷ್ಟೋ ಡಾಕ್ಟರ್ಸ್ ಟ್ರೈನ್ ಆಗಿದ್ದಾರೆ.